ಯಾಕೆ ಉಳಿದ ಜಿಲ್ಲೆಗಳ ಬಗ್ಗೆ ಯಾವುದೇ ಒಂದು ರೀತಿ ಜೆಡಿಎಸ್ನವರು ಇದ್ದಿದ್ರೆ ಬಹುಶಃ ಆ ಪ್ರಶ್ನೆಗೆ ಅವ್ರು ರಿಲೆವೆಂಟ್ ಆಗಿ ಉತ್ತರ ಕೊಡ್ತಿದ್ರು. ಬಟ್ ಸ್ಟಿಲ್ ಮೈತ್ರಿ ಪಾರ್ಟ್ನರ್ಸ್, ಹಾಗೆ ನಿಮ್ಗೂ ರಾಜಕೀಯ ಅನುಭವ ಇರೋದ್ರಿಂದ ಸಾಕ್ಷಿ ಗುಡ್ಡೆ ಕಲೆ ಹಾಕಿ ಹೋಗ್ಬೇಕು. ಸರ್, ಕೆಂಪೇಗೌಡನ್ ಮಗ ನಾನು ಅಂತಾರೆ, ಅಂದ್ರೆ ಅವ್ರ ತಂದೆ ಹೆಸರು ಕೂಡ ಅದೇನೇನೆ. ಹಿಂಗಾಗಿ ಬೆಂಗಳೂರಿಗೆ ಹೊಸ ಟಚ್ ಕೊಟ್ಟವರು, ಬೆಂಗಳೂರು ಅಭಿವೃದ್ಧಿಗೆ ಪೂರಕವಾಗಿ ನಡ್ಕೊಂಡವರು ಅಂತ ಹೇಳಿ ಎಸ್.ಎಂ. ಕೃಷ್ಣ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೆಸರು ಬರಬೇಕು ಅಂತ ಹೇಳಿ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ನಾನು ಅಭಿವೃದ್ಧಿ ಪೂರಕವಾಗಿದ್ದೀನಿ, ಬೆಂಗಳೂರನ್ನ ಇನ್ನಷ್ಟು ಹೈಟೆಕ್ ಮಾಡ್ತೀನಿ, ಇನ್ನಷ್ಟು ಅಭಿವೃದ್ಧಿ ಮಾಡ್ತೀನಿ, ತಪ್ಪೇನಿದೆ? ನೋಡಿ ಮೇಡಮ್, ಈಗ ಎಸ್.ಎಂ. ಕೃಷ್ಣ ಅವ್ರು ಬಂದಾಗ ಏನು ಇದು ಗಾರ್ಡನ್ ಸಿಟಿ ಹೋಗಿ ಸಿಲಿಕಾನ್ ಸಿಟಿ ಆಯ್ತು. ಸಿಲಿಕಾನ್ ಸಿಟಿಯಿಂದ ಈಗ ನಮ್ಗೆಲ್ರಿಗೂ ಗೊತ್ತಿದೆ ಕಾಂಕ್ರೀಟ್ ಸಿಟಿ ಅಂತಾಳೆ. ಈಗಾಗಲೇ ಇದು ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿದೆ, ಎಕ್ಸ್ಟ್ರೀಮ್ಗೆ ಹೋಗಿದೆ. ಮತ್ತೆ ಈಗ ಇವತ್ತು ಮೂಲ ನಿವಾಸಿಗಳು 20-25% ಅಷ್ಟೇ ಇರೋದು. 75% ಇವತ್ತು ಮೂಲ ನಿವಾಸಿಗಳಲ್ಲ, ಹೊರಗಡೆಯಿಂದ ಬಂದವರು ಇಲ್ಲಿ ಬದುಕ್ತಾ ಇದ್ದಾರೆ. ಇವತ್ತಿನ ದಿವಸ ಹೊರಗಡೆಯಿಂದ ಬಂದು ಬದುಕ್ತಾ ಇರೋರಿಗೆ ಮತ್ತೆ ಅವರು ಕಮರ್ಷಿಯಲೈಸ್ ಆಗೋದಕ್ಕೆ ಇವತ್ತು ನಮ್ಮ ಮೂಲ ನಿವಾಸಿಗಳು ಅವ್ರ ಪರಿಸರನ ಯಾಕೆ ನಾಶ ಮಾಡ್ಕೋಬೇಕು, ಅವ್ರ ಪ್ರಕೃತಿ ಸೌಂದರ್ಯ ಯಾಕೆ ಹಾಳು ಮಾಡ್ಕೋಬೇಕು? ಇವತ್ತಿನ ದಿವಸ ಆ ಪಾರ್ಕ್ ಒಳಗಡೆನೆ ಏನಕ್ಕೆ ಬೇಕು ಟನಲ್ಲು? ಅದನ್ನ ಬಿಟ್ಟು ಹೊರಗಡೆ ಮಾಡಿ, ಅಥವಾ ಅದು ಅವಶ್ಯಕತೆ ಏನಿದೆ? ಇವತ್ತು ಟನಲ್ಲೇ ಬೇಕಾಗಿಲ್ಲ, ಇರೋ ರೋಡ್ ರಸ್ತೆಗಳನ್ನ ಚೆನ್ನಾಗಿ ಮಾಡಿ, ನವೀಕರಣಗೊಳಿಸಿ, ಅದನ್ನ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗುತ್ತೆ. ಅದನ್ನ ಬಿಟ್ಟು ಇವರು ಪದೇ ಇದೊಂಥರ ವಿತಂಡವಾದ ಆಗಿದೆ. ಇದು ಒಟ್ಟಾರೆ ಇದೆಲ್ಲ ಓವರ್ ಆಲ್ ಏನಂದ್ರೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಆಯ್ತು ಸರ್, ಸರಿಸುಮಾರು ಜಿಬಿಎ ವ್ಯಾಪ್ತಿಯಲ್ಲಿ ಉದ್ಯಾನಗಳ ವಿಸ್ತೀರ್ಣ ಅಂತ ನಾವು ಲೆಕ್ಕ ಹಾಕಿದಾಗ 1350 ಎಕರೆ ಅಂತಿದೆ. ಇದ್ರಲ್ಲಿ 5% ಅಂತಂದ್ರೂ ಹೆಚ್ಚು ಕಮ್ಮಿ 67ರಿಂದ 68 ಎಕರೆ ಅಂತ ಹೇಳಿ ನಂಬರ್ಸ್ ಚಿಕ್ಕದಾಗಿ ಕಾಣುತ್ತೆ ಸರ್. ಬಟ್ ಈ 5% ಅನ್ನ ನಾವು ಬೇರೆ ಕಾರಣಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತಂದ್ರೆ 68 ಎಕರೆ, ಹೌ ಡೇಂಜರಸ್ ಇಟ್ ವಿಲ್ ಬಿ ಅಂತ ಹೇಳಿ. ಆಗಿದೆ ಈಗಾಗಲೇ, -5 ಲೀಗಲ್ ಆಗ್ಬಿಡುತ್ತೆ ಸರ್, ಅಲ್ಲಿಗೆ 25 ಇಲ್ಲೀಗಲ್ ಅಂತ ಅನ್ಕೊಳ್ಳೋಣ ನಾವು ಲೆಕ್ಕಕ್ಕೆ ಸರ್. ಈಗ ಇದು ಮಾಡಕ್ ಹೋದ್ರೆ ಇಟ್ ಬಿ ಡಿಸಾಸ್ಟರ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳ್ಬೇಕು. ನಾನು ಇವತ್ತು ನಿಮ್ಮ ಚಾನೆಲ್ ಹೇಳ್ಬೇಕಂದ್ರೆ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಲೆಟ್ ಅಸ್ ಡೌನ್. ಸಾರ್ವಜನಿಕರಿಗೆ ಮಾಡ್ತೀವಿ, ಸಾರ್ವಜನಿಕರಿಗೆ ಮಾಡ್ಬಿಟ್ಟು ಇದು 5% ಮಾಡಕ್ ಮುಂಚೆ ಪಬ್ಲಿಕ್ ಕನ್ಸಲ್ಟೆನ್ಸಿ ಆಗಿಲ್ಲ. ಅದು ಕಾನೂನು ಪ್ರಕಾರ ಪಬ್ಲಿಕ್ ಕನ್ಸಲ್ಟೆನ್ಸಿ ಆಗ್ಬೇಕಾದ್ರೆ ಅದು ಆಗಿಲ್ಲ, ಅದದ್ದು ಬಂದಿದ್ದು ಅಂದ್ಬಿಟ್ಟು. ಮತ್ತೆ ಈ ಪೊಲಿಟಿಕಲ್ ಪಾರ್ಟೀಸ್ ಇವ್ರು ಕಳಿಸೋದು ಅವ್ರು ಕಳಿಸೋದು ನಡ್ಕೊಂಡು ಜನಕ್ಕೆ ಮೂರ್ಖರು ಮಾಡ್ಕೊಂಡು ಕೂತಿದ್ದಾರೆ. ನಾನು ಇವತ್ತು ಅವ್ರನ್ನ ಅಕ್ಯೂಸ್ ಮಾಡ್ತೀನಿ. ಈಗ ಬಿಜೆಪಿ ಅವರು ಮೊನ್ನೆ ಹೋಗಿದ್ರೆ ತಡೆ ಹಾಕ್ಬೋದಾಯ್ತು, ಅವ್ರು ಹೋಗ್ಲಿಲ್ಲ. ನೀವು ಕರೆಕ್ಟ್ ಆಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಇರ್ಲಿಲ್ಲ. ಇದೇ ತರ ನೀವು ಹೋದ್ರೆ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಪಾರ್ಲಿಮೆಂಟ್ ಒಳಗೆ 2023 ಒಳಗೆ ಫಾರೆಸ್ಟ್ ಅಮೆಂಡ್ಮೆಂಟ್ ತರ್ತಾರೆ, ಫಾರೆಸ್ಟ್ ಆಕ್ಟ್ ಅಮೆಂಡ್ಮೆಂಟ್ ತರ್ತಾರೆ. ಅವಾಗ ಏನಾಗುತ್ತೆ, ಅಪೋಸಿಷನ್ ಪಾರ್ಟಿ ಇರಲ್ಲ, ಬಿಜೆಪಿ ಅವರು ಎಲ್ಲರೂ ಪಾಸ್ ಮಾಡ್ತಾರೆ. ಅದ್ರೊಳಗೆ ಇದ್ದಿದ್ದೆಲ್ಲ ಎಂಪಿಗಳು ಬಾಯಿ ಮುಚ್ಕೊಂಡ್ ಕೂತಿದ್ರಲ್ಲ, ಇವತ್ತು ಎದ್ದು ಮಾತಾಡ್ಬೇಕು ಪರಿಸರ ಎಷ್ಟು ಹಾಳಾಗೋಗಿದೆ ಅಂದ್ಬಿಟ್ಟು. ಅಪೋಸಿಷನ್ ಲೆಟಸ್ ಡೌನ್, ಇದು ಪವರ್ ಇದ್ದವರು ನಮಗೆಲ್ಲ ಡೌನ್ ಮಾಡೋದು. ನಾವೆಲ್ಲ ಮೂರ್ಖರು. ಸೊ ನಾವ್ಯಾಕೆ ಇವ್ರಿಗೆ ಪವರ್ ಕೊಟ್ಬಿಟ್ಟು ಅವ್ರು ನಮ್ಮ ಪರವಾಗಿ ಈ ತರ ಡಿಸಿಷನ್ ತಗೊಳಕ್ ಅವ್ರ ಹಕ್ಕಿಲ್ಲ. ಇದು ನಮ್ಮ ನಾವು ವೋಟ್ ಮಾಡಿರೋದು, ಜನ ವೋಟ್ ಮಾಡಿರೋದು. ಸೊ ಜನನ ನಾವು ತಗೋಬೇಕು, ಕನ್ಸಲ್ಟೆನ್ಸಿ ತಗೊಂಡು ಒಂದ್ ಮಾಡಿ ಹೌದು ಏನಿದೆ ಓಪನ್ ಆಗಿದ್ರೆ ಇಲ್ ಬಿ ಗುಡ್. ಈ ಟ್ರಾನ್ಸ್ಪರೆನ್ಸಿ ಬರಬೇಕು. ಸೊ ಐ ಆಮ್ ಓನ್ಲಿ ಕ್ಲೇಮಿಂಗ್ ಎಲ್ಲ ಪೊಲಿಟಿಕಲ್ ಪಾರ್ಟಿನೂ ಒಂದೇ, ಆಲ್ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಈ ಜನಕ್ಕೆ ಮೂರ್ಖ ಮಾಡ್ಕೊಂಡು ಇವ್ರು ಅವ್ರ ಹೆಸರು ಕಲ್ಲು, ಇವ್ರಿಗೆ ಅವ್ರ ಮೊಟ್ಟೆ ಹಾಕೊಂಡು ಕೂತಿದ್ರೆ ಆಗೋದಿಲ್ಲ. ಈಗ ನಮ್ಗೆ ಬೇಕಾರೋದು ರೆಸ್ಪಾನ್ಸಿಬಿಲಿಟಿ ಬೇಕು ಪೊಲಿಟಿಕಲ್ ಪಾರ್ಟೀಸ್ ಇಂದ. ಎದ್ದು ನಿಂದು ನಾವು ಎಲ್ಲ ರಕ್ಷಣೆ ಮಾಡ್ತೀವಿ, ನಮ್ ಬೆಂಗಳೂರು ಪಾರ್ಕ್ ನ ರಕ್ಷಣೆ ಮಾಡ್ತೀವಿ, ನಮ್ ಕಾಡನ್ನ ರಕ್ಷಣೆ ಮಾಡ್ತೀವಿ ಬರ್ಬೇಕು. ಈಗ ನಾವ್ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಒಬ್ರು MP ಇದಾರೆ ಸೌತ್ ಬೆಂಗಳೂರು, ತೇಜಸ್ವಿ ಸೂರ್ಯ. ಟನಲ್ ರೋಡ್ ಬೇಡ ಅಂತಾರೆ ಇಲ್ಲಿ, ಎಲ್ಲಿಂದ ಈ ಲಾಲ್ಬಾಗ್ ಇದಾಗ್ಬಿಡತ್ತೆ ಅಂದ್ಬಿಟ್ಟು ಅವ್ರ 3 ಪೈಸಾ ಗೊತ್ತಿಲ್ಲ ಏನಂದ್ಬಿಟ್ಟು. ಅದೇ ಅಲ್ಲಿ ನಮ್ಮ ಆಗುಂಬೆ ಒಳಗೆ 17 ಕಿಲೋಮೀಟರ್ ಆಗುಂಬೆ ಒಳಗೆ ಟನಲ್ ಮಾಡ್ತಾರಂತೆ. BY ರಾಘವೇಂದ್ರ ಮೊನ್ನೆ ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿಗೆ. ಅವ್ರ ಆತರ ಎಲ್ಲ ಬೇಗ ಹಾಕ್ಬೇಕು ಅಂದ್ಬಿಟ್ಟು. ಅದ್ರ ಬಗ್ಗೆ ಒಬ್ರು ಉಸಿರಾಡ್ತಿಲ್ಲ, ಯಾವ ಪಾರ್ಟಿನೂ ಮಾತಾಡ್ತಿಲ್ಲ. ಯಾಕೆ ನಾವೆಲ್ಲ ಏನ್ ಕೋಟ್ ಹಾಕೋದು ನಿಮಗೆ? ನಮ್ ಪರವಾಗಿ ನೀವು ನಿಂತ್ಕೋಬೇಕು. ಈಗೆಲ್ಲ ಜನ ಪರದಾಡ್ತಿದೀವಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬರಬೇಕು, ಹೌದು ನಮ್ಮ ಪರಿಸರ ಉಳಿಸ್ಬೇಕು ಅಂತ ಮಾತಾಡ್ಲಿ. ಯಾರಾದ್ರೂ ಒಬ್ಬರು ನಿಂತಿ ನಮ್ಮ ಅಸೆಂಬ್ಲಿ ಒಳಗೆ
ಅಥವಾ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಬಿಟ್ಟು ಕಾಡು ಉಳಿಸ್ಬೇಕಂತ ಯಾರು ಹೇಳಿದಾರ? ಬಟ್ ಇಲ್ಲಿ ಬೇಕಾಬಿಟ್ಟಿಯಾಗಿ ನಾವು ಲ್ಯಾಂಡ್ ಅನ್ನು ಕೊಡೋದಿಲ್ಲ ಅಂತಾರೆ. ಮುಕುಂದ್ ಸರ್ ಉತ್ತರ ಕೊಡ್ಲಿ ಇದಕ್ಕೆ. ಇಲ್ಲೂ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ನಾವು ಆಗ್ಲೂ ಕೂಡ ಚರ್ಚೆ ಮಾಡ್ತಿದ್ವಿ ಸರ್. ಇಲ್ಲಿ ಏನು ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ, ಅದು ಕೂಲಂಕುಷವಾಗಿ ಅವಲೋಕನ ಮಾಡಿ ಶಿಫಾರಸು ಕೊಟ್ರೆ ಮಾತ್ರ ಅದಾದ್ಮೇಲೆ ನಾವು ಭೂಮಿಯನ್ನ ಮಾರಾಟ ಮಾಡೋದು ಅಥವಾ ಗುತ್ತಿಗೆ ಕೊಡೋದು ಇತ್ಯಾದಿ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದೆ ಸರ್ಕಾರ. ಇದು ಮೇಲ್ನೋಟಕ್ಕೆ ಬಹಳ ರೀಸನಬಲ್ ಆಗಿ ಕಾಣುತ್ತೆ ಇವ್ರು ಹೇಳೋದು. ಈಗ ತುಂಬಾ ಚೆನ್ನಾಗಿ ಮಾಡ್ತಾರೆ, ಕರೆಕ್ಟ್ ಆಗಿ ಮಾಡ್ತಾರೆ ಅಂತ. ಬಟ್ ಆಕ್ಚುಲ್ ಆಗಿ ಅವ್ರು ಮಾಡ್ತಾ ಇರೋದು, ಇದು ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಈ ಕಾನೂನು ತಂದಿರೋದೇ ಉದ್ದೇಶ ಟನಲ್ ರೋಡ್ ಮುಗಿಸೋದಕ್ಕೆ. ಟನಲ್ ರೋಡ್ಗೆ ಅಬ್ಜೆಕ್ಷನ್ ಬರ್ತಾ ಇದೆ, ಅದಕ್ಕೆ ಅದನ್ನ